ಇರೋಕೆ ಸೂರು ತಿನ್ನೋಕೆ ತುತ್ತು ಅನ್ನ ಇದ್ರೆ ಸಾಕು, ಅಷ್ಟರಲ್ಲಿಯೇ ನೆಮ್ಮದಿಯ ಬದುಕನ್ನ ಕಟ್ಟಿಕೊಳ್ಳಬಹುದು. ಆದರೆ ಪಾವಗಡ ತಾಲೂಕಿನ ರಂಗಸಮುದ್ರ ಗ್ರಾಮದ ಕುಟುಂಬವೊಂದು ಕಳೆದ 2.5 ದಶಕದಿಂದ ಮನೆಗಾಗಿ ಸಂಬಂಧಿಸಿದವರಿಗೆ ಮನವಿಯನ್ನ ಮಾಡಿದ್ದಾರೆ. ಆದರೂ ಅವರ ಬೇಡಿಕೆ ಮಾತ್ರ ಇನ್ನೂ ಬೇಡಿಕೆಯಾಗಿ ಉಳಿದಿದ್ದು, ಇವರ ಬವಣೆ ಕೇಳಲು ಯಾರೂ ಕೂಡ ಇಲ್ಲದಂತಾಗಿದೆ. ರಂಗಸಮುದ್ರ ಗ್ರಾಮದಲ್ಲಿ ಶಿವಮ್ಮ ಎನ್ನುವ ಮಹಿಳೆ ಬೀಳುವಂತಹ ಸ್ಥಿತಿಯಲ್ಲಿರುವಂತಹ ಮನೆಯಲ್ಲೇ ವಾಸ ಮಾಡುವಂತಾಗಿದೆ. ವೃದ್ಧ ದಂಪತಿ ಕಳೆದ 25 ವರ್ಷಗಳಿಂದ ತಮಗೊಂದು ಮನೆಯನ್ನ ಮಾಡಿಕೊಳ್ಳಲು ಸಹಾಯ ಮಾಡಿ ಅಂತ ಪಂಚಾಯಿತಿಗೆ ಒಂದು ಅಲೆದು ಸುಸ್ತಾಗಿದ್ದಾರೆ. ಆದಾಗ್ಯೂ ಪಂಚಾಯಿತಿ ಅಧಿಕಾರಿಗಳಿಗೆ ಮಾತ್ರ ಈ ದಂಪತಿಯ ಅಳಲು ಕೇಳದ್ದಾಗಿದೆ. ರಾಜ್ಯ ಹೆದ್ದಾರಿಯ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲೇ ಶಿವಮ್ಮ ಅವರ ಮನೆ ಇದ್ದು ವಾಹನಗಳ ಸಂಚಾರದಿಂದ ಭಯಭೀತರಾಗಿ ಭಯದ ನೆರಳಲ್ಲೇ ಬದುಕಿನ ದಿನ ಕಳೆಯುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಸಂಪೂರ್ಣ ಹದಗೆಟ್ಟು ವಾಹನಗಳ ಸಂಚಾರದಿಂದ ಬರುವಂತಹ ಧೂಳಿಗೆ ತಮ್ಮ ಪತಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಬಂದಿದೆಯಂತೆ. ಮನೆ ತುಂಬಾ ಧೂಳು ತುಂಬಿ ತಮ್ಮ ಒಂದು ಗಂಡನಿಗೆ ಉಸಿರಾಟದ ಸಮಸ್ಯೆಯಿಂದ ಬಳಲುವಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಶಿವಮ್ಮ ಅವರ ಅಳಲಾಗಿದೆ. ಒಬ್ಬಳ ಕೂಲಿಯಿಂದ ತುತ್ತಿನ ಚೀಲ ತುಂಬಿಕೊಳ್ಬೇಕಾದಂತ ಸಂಕಷ್ಟ ಈ ಕುಟುಂಬದ್ದಾಗಿದೆ. ಒಂದು ಕಡೆ ಸೂರಿಗಾಗಿ ಅಲೆದು ಸೋತು ಹೋದಂತ ಶಿವಮ್ಮ ಮತ್ತೊಂದು ಕಡೆ ಗಂಡನ ಚಿಕಿತ್ಸೆಗಾಗಿ ಪರದಾಡುವಂತಾಗಿದೆ. ನಮಗೆ ಮನೆ ಮಂಜೂರು ಮಾಡಿ ಇಲ್ಲವೇ ವಿಷ ಕೊಡಿ ಎಂದು ಈ ಕುಟುಂಬವೀಗ ಅಸಹಾಯಕತೆಯಲ್ಲಿ ಸಾತ್ವಿಕ ಆಕ್ರೋಶವನ್ನ ಹೊರಹಾಕಿದೆ. ನಾವು ಪಂಚಾಯತಿನಾಗೆಲ್ಲ ಕೇಳ್ತಾ ಇದೀವಿ ಸರ್, ಮನೆ ಹಾಕೊಡ್ರಿ ನಮ್ಗೆಲ್ಲ ಜಾಗ ಕೊಡ್ರಿ ಅಂತ. ಅವೇನು ಕೊಡ್ತಾನೆ ಇಲ್ಲ ಸರ್ ನಮ್ಗೆ. ನಮ್ಮ ಮನೆಯವ್ರು ಬೇಡ, ಚೆನ್ನಾಗಿಲ್ಲ, ಹಾರ್ಟ್ ಪೇಷೆಂಟ್, ಆಪರೇಷನ್ ಮಾಡಿಸಿದೀವಿ. ನಾನೊಬ್ಳು ಕೂಲಿ ಹೋಗ್ಬೇಕು, ಜೀವನ ಆಗ್ಬೇಕು. ಚರಂಡಿ ಪಕ್ಕ ಇದ್ದೀವಿ ನಾವು ಮೊದ್ಲೇ ಎಲ್ಲ ಚರಂಡಿ, ದೊಡ್ಡ ಚರಂಡಿ, ಮೋರಿ ಬೇರೆ, ವಾಸನೆ ಸ್ಮೆಲ್ ಸ್ಯಾನ. ಅದರಿಂದ ಯಜಮಾನ್ರಿಗೆ ಬಹಳ ತೊಂದರೆ ಆಗ್ಬಿಟ್ಟೆ ಸರ್. ರೋಡ್ ಬೇರೆ. ಕೂಲಿ ಕೆಲಸ ಮಾಡ್ತೀನಿ ಸರ್, ಡೈಲಿ ಕೂಲಿ ಹೋಗ್ತೀನಿ. ನಮ್ಮ ಮನೆಯವ್ರು ಏನಕ್ಕೂ ಹೋಗಲ್ಲ. ನನಗೆ ಸರ್ ಗಂಡ ಹೆಂಡತಿ ಮಗ ಇದ್ದಾನೆ. ಅವನ್ನೆಲ್ಲ ಲಾಯರಿಗೆ ಅದಕ್ಕೆ ಇದಕ್ಕೆ ಹೋಗ್ತಾನೆ ಸರ್, ಕುಡ್ಕೊಂಡು ಅವನ ಜೀವನ ಒಂದು. ನಾವಿಬ್ರೆ, ನಮ್ಗೆ ಯಾರು ದುಡ್ದಾಕಾರಿಲ್ಲ. ಮಗಳು ಮದುವೆ ಮಾಡ್ಕೊಟ್ಟಿದ್ವಿ, ಅವರು ನೋಡಂಗಿಲ್ಲ. ನಾವು ಗಂಡ ನಾನಿಬ್ರೆ ಸರ್, ನಮ್ ಜವಾಬ್ದಾರಿ ನಮ್ಮ ಮನೆಗೆ. ನಾನೊಬ್ಳೆ ಕೂಲಿನಲ್ಲಿ ಮಾಡ್ಬೇಕು ಸರ್, ತನ್ನ ಜೀವನ ಮಾಡಿಸ್ಬೇಕು ನಾನು. ಈಗ ವಾರದಾಗ 1-2 ದಿನ ಮನೆ ಕ್ಲೀನ್ ಮಾಡ್ಕೊಂಬಾಕಿರ್ತೀನಿ. ಅವ್ರಿಗೆ ಹಾಸ್ಪಿಟ್ಲಿಗೆ ಕೊಡ್ಬೇಕು. ಇಲ್ಲ ಸರ್, ಹೇಳಿಲ್ಲ ನಮ್ಗೆ. ಕೇಳಿದೀವಿ ಸರ್, ಮಸ್ತ್ ಸರಿ ಕೇಳಿದೀನಿ. ಇಲ್ಲ ಆಗಲ್ಲ, ಇದು ಕಚ್ಚಾ ಮನೇನಾದ್ರೂ ಹಾಕ್ರಿ, ಪ್ಲಾಸ್ಟಿಕ್ ಮಾಡ್ಕೊಂಡು ಯಾತಾನ ಒಂದಿಷ್ಟು ಸಿಮೆಂಟ್ ಹಾಕೊಂತೀವಿ ಅಂದ್ರೂ ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಸರಿ ಹೋದ್ರೂ ಹೋದಂಗೆಲ್ಲ ಹಂಗೆ ಹೇಳ್ತಾವ್ರೆ ಸರ್ ನಮ್ಗೆ.